ಅದೇ ಫಸ್ಟ್ ನಮ್ದು ಇಲ್ಲಿ ಏನು ಲೋಕಲ್ಸ್ ಏರಿಯಾಗಳಲ್ಲೇ ಅಂಗಡಿ ಹಾಕ್ತಾರಲ್ಲ ಅವ್ರುಗಳು ಬೆಳಗ್ಗೆ 3:30ಗೆ ಎದ್ದೇಳ್ಬೇಕು, ನಿದ್ದೆ ಕೆಟ್ಟಿರ್ತೀವಿ. ಹಾಯ್ ಬ್ರೋ, ಹೆಂಗಿದೆ ಬ್ರೋ ಟೊಮೆಟೊ ಹಣ್ಣು ರೇಟು? ಜನಗಳು ತುಂಬಾನೇ ಬಿಸಿ ಇದಾರೆ ಇಲ್ಲಿ, ಯಾರು ಕೂಡ ಫ್ರೀ ಆಗಿಲ್ಲ, ತುಂಬಾ ಜನಗಳು ಬಿಸಿ ಇದಾರೆ ನೋಡಿ. ಫ್ರೆಂಡ್ಸ್, ನಾನಿವಾಗ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಗೊತ್ತಾ? 6:30 ಆಗಿದೆ ಟೈಮು. ನೋಡಿ, ಜನ ಕೂಡ ತುಂಬಾನೇ ಇದ್ದಾರೆ, ಮತ್ತೆ ಆ ಕಡೆಗೂ ಕೂಡ ಜನ ಇದ್ದಾರೆ. ಬನ್ನಿ ಆ ಕಡೆ ಹೋಗೋಣ. ನನ್ನ ಅಂಬಾರಿಯನ್ನ ನಾನು ಅಲ್ಲಿ ನಿಲ್ಸಿದ್ದೀನಿ, ನೀವು ನೋಡ್ತಾ ಇರ್ಬೋದು, ಹೆಲ್ಮೆಟ್ ಕಾಣ್ತಿದಲ್ವಾ, ಅಲ್ಲಿ ನಿಲ್ಸಿದ್ದೀನಿ. ಬನ್ನಿ ಆ ಕಡೆ ಹೋಗೋಣ. ನೋಡಿ, ಈ ಕಡೆ ಎಲ್ಲ ವೆಹಿಕಲ್ಸ್ಗಳು ನಿಂತಿದ್ದಾವೆ, ಬೈಕ್ ಎಲ್ಲ, ಅದರಲ್ಲೆಲ್ಲ ತರಕಾರಿಗಳಿದ್ದಾವೆ. ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು, ನೋಡಿ ಇಲ್ಲೊಬ್ಬ ತಾತ ತರಕಾರಿ ತಗೊಂಡು ಬೈಕಿಗೆ ಹಾಕೊತಾ ಇದ್ದಾರೆ. ಇಲ್ಲಿ ಟೀ ಕೊಡ್ತಾ ಇದ್ದಾರೆ. ಈ ಥಂಡಿಲಿ ಟೀ ಕುಡಿದ್ರೆ ತುಂಬ ಬೆಸ್ಟು. ಬನ್ನಿ ಆ ಕಡೆ ಹೋಗೋಣ. ನೋಡಿ, ಆಟೋದಾಗೆಲ್ಲ ತರಕಾರಿಯನ್ನು ತುಂಬಿದ್ದಾರೆ. ಟೊಮೊಟೊ ಹಣ್ಣು, ಈರುಳ್ಳಿ, ಆಲೂಗಡ್ಡೆ ನೋಡ್ಬೋದು. ಇದನ್ನು ತಗೊಂಡೋಗ್ಬಿಟ್ಟು ವ್ಯಾಪಾರ ಮಾಡ್ತಾರೆ. ಇಲ್ಲಿ ಎಷ್ಟು ರೇಟ್ ಬರುತ್ತೆ ಏನು ಅಂತ ನನಗೂ ಕೂಡ ಅಷ್ಟು ಐಡಿಯಾ ಇಲ್ಲ. ಅಣ್ಣ ನಮಸ್ತೆ, ಎಷ್ಟೊತ್ತಿಗೆ ಬಂದಿರೋದು? ನಾವು ಬೆಳಗ್ಗೆ 5 ಗಂಟೆಗೆ. ಬೆಳಗ್ಗೆ 5 ಗಂಟೆಗೆ ಬರ್ತೀರಾ? ಅಂದ್ರೆ ನೀವು ತರಕಾರಿ ನೀವೇ ವ್ಯಾಪಾರ ಮಾಡಾರ ಇಲ್ಲ ಬಾಡಿಗೆ ಮಾಡಿ. ಬಾಡಿಗೆ? ಡೈಲಿ ಕಸ್ಟಮರ್ ಇದ್ದೇ ಇರ್ತಾರೆ ರೆಗ್ಯುಲರ್ ಆಗಿ? ರೆಗ್ಯುಲರ್ ಆಗಿ ಬೆಳಗ್ಗೆ ಎದ್ದು ಬರ್ತಾ ಇರ್ತಾರೆ 5:30ಗೆ. 5 ಗಂಟೆ 5:30ಗೆಲ್ಲ ಎದ್ದು ಬರ್ತಾ ಇರ್ತಾರೆ. ಇಲ್ಲಿ ನೋಡಿ ಟೊಮೊಟೊ ಹಣ್ಣು ಕೇಳೋಣ ಬನ್ನಿ, ರೇಟ್ ಹೆಂಗಿದೆ ಅಂತ. ಹಾಯ್ ಬ್ರೋ, ಹೆಂಗಿದೆ ಬ್ರೋ ಟೊಮೆಟೊ ಹಣ್ಣು ರೇಟು? ಟೊಮೆಟೊ ರೇಟು 3.5 300 ರೂಪಾಯಿ ಬ್ರೋ. 300 ರೂಪಾಯಿ ಇದೆಯಾ? ಎಷ್ಟೊತ್ತಿಗೆ ಬಂದಿರೋದು ಬೆಳಗ್ಗೆ? ಯಾರು? ನೀವು? ನಾವು ನೈಟೇ ಬರ್ತೀವಿ ಬ್ರೋ. ನೈಟೇ ಬಂದು ಸ್ಟಾಕ್ ಆಗ್ತೀರಾ? ಮಾರ್ನಿಂಗ್ ಸ್ಟಾರ್ಟ್ ಆಗೋದು 3:45 4 ಗಂಟೆ. 3:45ಗೆ ಜನ ಕೊಡ್ತಾರಾ? ನಿಧಾನಕ್ಕೆ ಬರ್ತಾರೆ. ನಿಧಾನಕ್ಕೆ ಬರ್ತಾರಾ? ಬ್ರೋ, ನೀವು ಆಟೋ ಡ್ರೈವರಾ? ಹೇಳಿ, ಆಟೋ ಎಷ್ಟೊತ್ತಿಗೆ ಬಂದಿರೋದು ಬೆಳಗ್ಗೆ? ಬೆಳಗ್ಗೆ 5:30. 5:30ಗೆ? ಇವ್ರು ತಗೊಂಡು ಅಷ್ಟೊತ್ತೇ ಆಗುತ್ತೆ. 5:30 ಆಗುತ್ತೆ. ಇವಾಗ ಹೋಗೋದು? ಇರ್ತೀವಿ ಇಲ್ಲೇ. ಹೋಗೋದು 10 ಗಂಟೆ. 10 ಗಂಟೆ ಎಲ್ಲ ಮುಗಿಯುತ್ತೆ ಬ್ರೋ. 10 ಗಂಟೆ ಬ್ರೋ, ಇನ್ನೂ ಒಳ್ಳೆ ಮಾಹಿತಿ ಬೇಕು ಅಂದ್ರೆ ಅವನ ಹತ್ರ ಕೇಳಿ. ಯಾರು? ಬನ್ನಿ, ಕ್ಲಿಯರ್ ಆಗಿ ಒಬ್ರು ಮಾಹಿತಿ ಕೊಡ್ತಾರಂತೆ, ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಯಾರು? ಅವನ ಲೋಕಿ ಅನ್ನಲ್ಲ. ಹಾ, ಹುಡುಗನ? ಇವನಾ? ಹೋಗೇ ಬಿಟ್ಟ. ಡಿಚ್ಚಾ ಅಂತ ಅವನ ಹೆಸರು. MR ಅಡ್ವೆಂಚರ್ ಅಂತ. ಫ್ರೆಂಡ್ಸ್ ನೋಡಿ, ಸಿಕ್ಕಾಬಟ್ಟೆ ರಶ್ ಆಗಿದೆ ನೋಡಿ. ವೆಹಿಕಲ್ ಎಲ್ಲ ಯಾವ ತರ ನಿಂತ್ಕೊಂಡಿದ್ದಾವೆ ಅಂತ. ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿ ಬರ್ತಾ ಇರೋದು, ಹಂಗಾಗಿ ಒಂದು ವಿಡಿಯೋ ಮಾಡೋಣ ಡೆಡಿಕೇಟೆಡ್ ಆಗಿ ಅಂತ ಮಾಡ್ತಾ ಇರೋದು. ನೋಡಿ, ಎಲ್ಲ ಟೊಮೊಟೊ ಹಣ್ಣು ನೋಡಿ ಹೆಂಗ್ ಹಾಕಿದಾರೆ ಅಂತ. ನೋಡಿ, ಈ ಕಡೆ ಚೌಳಿಕಾಯಿ ಎಲ್ಲ ರೇಟ್ ಯಾವ ತರ ಇದೆ ಏನು ಅಂತ ನಮಗೂ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ನೋಡಿ ಯಾವ ತರ ಇದೆ, ಹೋಲ್ಸೇಲ್ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಇಲ್ಲಿ. ಇವರು ಟೊಮೊಟೊ ಹಣ್ಣು ತಗೊಳಕ್ ಬಂದಿರೋದ ಇಲ್ಲ ಹೋಲ್ಸೇಲ್ ಕೊಡಕ್ ಬಂದಿರೋದ? ಹೋಲ್ಸೇಲ್ ಕೊಡೋದಾ? ಯಾವ ರೇಟ್ ಹೆಂಗಿದೆ ಇವಾಗ ಟೊಮೊಟೊ ಹಣ್ಣಿಂದು? 350. ಅಂದ್ರೆ ಇಲ್ಲಿ ತಗೊಂಡು ಹೋಗೋರು ವ್ಯಾಪಾರಸ್ಥರು ಇಲ್ಲ ತಗೊಂಡು ಲಾಭ ಕಟ್ ಮಾಡ್ತಾರೆ. ಅಂದ್ರೆ ಇದು 25 ಕೆಜಿ ಬರುತ್ತೆ, 350 ರೂಪಾಯಿ. ಅಲ್ಲಿ ಲಾಭ ಇಟ್ಟು ಮಾರ್ತಾರ? ಲಾಭ ಇಟ್ಟು. ನೀವು ಇಲ್ಲಿ ಹೋಲ್ಸೇಲ್ ರೇಟ್ ಕೊಡೋದು? ನೀವು ಓನರ? ಇಲ್ಲಪ್ಪ, ಕೆಲಸ ಮಾಡೋರ. ಎಷ್ಟೊತ್ತಿಗೆ ಬಂದಿರೋದು ಬೆಳಗ್ಗೆ? ನಾವು ನೈಟ್ ಬಂದಿರೋದು 7 ಗಂಟೆಗೆ. ನೈಟ್ ಬಂದು ಸ್ಟೇ ಆಗ್ಬಿಡ್ತೀರಾ? ಸ್ಟೇ ಆಗಿ ಮಾರ್ನಿಂಗ್ ಓಪನ್ ಮಾಡೋದು 3:30ಗೆ. 3:30ಗೆ ಓಪನ್ ಮಾಡ್ತೀರಾ? ಏನ್ ಹೇಳ್ತೀರಾ ಅನುಭವ? ಎಷ್ಟು ವರ್ಷದ ಅನುಭವ ಇದೆ? ನಮ್ಗೆ 7 ವರ್ಷ. 7 ವರ್ಷ. 7 ವರ್ಷದ ಅನುಭವದಲ್ಲಿ ಕಷ್ಟ, ಲಾಭ, ಸುಖ ಎಲ್ಲ ಆಗಿರ್ತವೆ. ಎಲ್ಲ ಆಗಿರ್ತದೆ. ಏನಾದ್ರು ಹಂಚ್ಕೋಬೋದಾ ಯಾವ್ದಾದ್ರು ಕಷ್ಟದ ಸಂಗತಿ? ಕಷ್ಟ ಸಂಘ ಅಂದ್ರೆ ಏನ್, ಬೆಳಗ್ಗೆ 3:30ಗೆ ಎದ್ದೇಳ್ಬೇಕು, ನಿದ್ದೆ ಕೆಟ್ಟಿರ್ತೀವಿ. ಯಾವಾಗ? ಹೇಳಿ ನಿಮ್ಮ ಹೆಸರು? ಅರುಣ್ ಅಂತ ಹೇಳಿ. ಅರುಣ್ ಅಂತ ಹೇಳಿ. ನೀವು ಇಲ್ಲಿ ವರ್ಕ್ ಮಾಡ್ತಾ ಇರೋದು? 1 ವರ್ಷ ಆಯ್ತು. 1 ವರ್ಷ. 1 ವರ್ಷ. ನಾನು ಬಿಲ್ ಕಲೆಕ್ಟರ್ ರೈಟರ್ ಅಂತ ಹೇಳಿ, ರೈಟ್ರು ಈ BT ಮಂಡಿಲಿ ನಾನು ರೈಟ್ರು, ಕಲೆಕ್ಷನ್ ರೈಟರ್. ಕಲೆಕ್ಷನ್ ರೈಟ್ರಾ? ಎಸ್. ಹೇಳಿ, ಅನುಭವ ಹೆಂಗಿದೆ? ಚೆನ್ನಾಗಿದೆ, ಅನುಭವ ಚೆನ್ನಾಗಿದೆ. ಅದೇ ಫಸ್ಟ್ ನಮ್ದು ಇಲ್ಲಿ ಏನು ಲೋಕಲ್ಸ್ ಏರಿಯಾಗಳಲ್ಲೇ ಅಂಗಡಿ ಹಾಕ್ತಾರಲ್ಲ ಅವ್ರುಗಳು ಇಲ್ಲಿ ಬಂದು ತಗೊಂಡ್ ಹೋಗ್ತಾರೆ. ಇಲ್ಲಿ ಬಂದು ತಗೊಂಡೋಗಿ ಅಲ್ಲಿ ಅವರು ಮಾರ್ತಾರೆ. ಅಲ್ಲಿ ಮಾರ್ತಾರೆ. ಇಲ್ಲಿ ಫುಲ್ ಇಲ್ಲಿ ಒಂದು 20 ರೂಪಾಯಿ ಇತ್ತು ಅಂದ್ರೆ ಅಲ್ಲಿ 40 ರೂಪಾಯಿ ಮಾರ್ತಾರೆ. ಅಂದ್ರೆ ಇಲ್ಲಿ ಅವ್ರು ಅಷ್ಟು ಬೆಳಗ್ಗೆ ಬಂದು ತಗೊಂಡೋಗಿ ಡೈಲಿ ಕೂತಿದ್ ಮಾಡಿ ಮಾರ್ಬೇಕಲ್ಲ. ಫ್ರೆಶ್ ಐಟಮ್ ಇರತ್ ಮಾತ್ರ.
ಫ್ರೆಶ್ ಐಟಮ್ ಇರುತ್ತೆ. ನಾನೊಂದು ಹೇಳೋದೇನು ಸಜೆಸ್ಟ್ ಮಾಡೋದೇನಂತ ಅಂದ್ರೆ ಈ ಮದುವೆ ಫಂಕ್ಷನ್ಸ್ ಏನೇ ಇರ್ತಿದಲ್ಲ, ಏನೇ ಶುಭ ಸಮಾರಂಭಗಳು ಇದ್ದಾಗ ಇಲ್ಲಿ ಬಂದು ತಗೊಂಡೋದ್ರೆ ಕಮ್ಮಿ ರೇಟ್ ಸಿಕ್ಕತ್ತೆ. ಕಮ್ಮಿ ರೇಟ್ ಸಿಗುತ್ತೆ. ಅಂದ್ರೆ ಮಾರ್ನಿಂಗ್ ಇಪ್ಪತ್ತಿ ಬಂದ್ರೆ ಸಾಕು. ಮಾರ್ನಿಂಗ್ ಒಂದು 5 ಗಂಟೆ ಬಂದ್ರೆ ಸಾಕು. 5 ಗಂಟೆ ಬಂದ್ರೆ ಸಾಕು. 5 ಗಂಟೆ ಬಂದ್ರೆ ಸಿಗುತ್ತೆ. ಫ್ರೆಶ್ ಸಿಗುತ್ತೆ ಮತ್ತೆ ಐಟಮ್ ಕಮ್ಮಿ ರೇಟ್ಗೂ ಸಿಗುತ್ತೆ. ಎಷ್ಟು ಟೊಮೆಟೊ ಎಲ್ಲ 100 ರೂಪಾಯಿಂದ 400 ರೂಪಾಯಿ ತನಕ ಬಾಕ್ಸ್. ಎಷ್ಟು ವರ್ಷ ಆಯ್ತು ನಿಮ್ಗೆ ಇಲ್ಲಿ ಎಕ್ಸ್ಪೀರಿಯನ್ಸ್? 30 ವರ್ಷದಿಂದ ಮಾಡ್ತಾ ಇದ್ದೀವಿ. 30 ವರ್ಷದಿಂದ ಮಾಡ್ತೀರಾ? ಎಲ್ಲ ಅನುಭವ ಆಗಿದೆ, ಕಷ್ಟ ಎಲ್ಲ ಅನುಭವ ಆಗಿ ಬೆಟ್ಟ ಎಲ್ಲ ಹೊಲ್ದೆಲ್ಲ ಆಗಿದೆ. ಎಷ್ಟೊತ್ತಿಗೆ ಬರೋದು ನೀವು? ಬೆಳಿಗ್ಗೆ 3:30-4 ಗಂಟೆಗೆ ಇರ್ತೀವಿ. 4 ಗಂಟೆಗೆ. ಇದೆಲ್ಲ ನಿಮ್ದೇನಾ ಓನು? ನಮ್ದೇ, ನೀವೇ ಕಿತ್ಕೊಂಡ್ ಬರೋದೆಲ್ಲ ಇದು? ನಾವೇ ಮಾಡೋದು. ಇಲ್ಲೇ ವ್ಯಾಪಾರ ಮಾಡೋದು. ಹೋಲ್ಸೇಲ್ ಅಷ್ಟೇ? ಹೋಲ್ಸೇಲ್ ಅಷ್ಟೇ. ಉಳಿದ್ರೆಲ್ಲ ದನಕ್ಕೆ ಸುರಿತೀವಿ ಮತ್ತೆ ರೈತರಿಗೆ ದುಡ್ಡು ಕೊಡ್ತೀವಿ. ಲಾಸ್ ಆಗಿದೆ ಇದ್ರಲ್ಲೂ? ಲಾಸು ಆಗುತ್ತೆ. ಲಾಸ್ ಲಾಭ ಆಗಿದೆ? ಲಾಸ್ ಆಗುತ್ತೆ, ಲಾಭನ ಆಗುತ್ತೆ. 9 ತಿಂಗಳು ಲಾಸ್, 3 ತಿಂಗಳು ಲಾಭ. 9 ತಿಂಗಳು ಲಾಸ್ ಆಗುತ್ತೆ? ಲಾಸ್ 3 ತಿಂಗಳು ಲಾಭ ಆಗುತ್ತಾ? ನೋಡಿ ಇಲ್ಲೆಲ್ಲ ತರಕಾರಿ ಮಂಡಿ ಇದೆಯಲ್ಲ, ಅದಕ್ಕೆಲ್ಲ ನೋಡಿ ಶಾಪ್ ನಂಬರು F20 ಅಂತ ಇದೆ, ಶಾಪ್ ನಂಬರು V21 ಅಂತ ಇದೆ. ನೋಡಿ ಎಲ್ಲದಕ್ಕೂ ಕೂಡ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನು ಆ ಕಡೆ ಕೂಡ ಇದೆ ಗೈಸ್, ಆ ಕಡೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಈರುಳ್ಳಿ ತುಂಬ್ತಾ ಇದ್ದಾರೆ. ಅಂದ್ರೆ ಏನಾದ್ರು ಈವೆಂಟ್ಸ್, ಮದ್ವೆ ಇದೇನಾದ್ರು ಇದ್ರೆ ತುಂಬಾ ಖರ್ಚಾಗುತ್ತೆ ಅನ್ನೋದಿದ್ರೆ ನೀವು ಸಂತೆಯಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಬೆಟರ್ ಅಂತ ಅಂದ್ರೆ ಇಲ್ಲಿ ಹೋಲ್ಸೇಲ್ ಬಂದು ಮಾರ್ನಿಂಗ್ ಟೈಮ್ ಬಂದು ಪರ್ಚೇಸ್ ಮಾಡೋದು ಇನ್ನೂ ಬೆಟರ್. ಫ್ರೆಂಡ್ಸ್ ನೋಡಿದ್ರಲ್ವಾ ವಿಡಿಯೋ ಹೇಗಿತ್ತಂತ? ಜನಗಳು ತುಂಬಾನೇ ಬಿಸಿ ಇದ್ದಾರೆ, ಇಲ್ಲಿ ಯಾರು ಕೂಡ ಫ್ರೀ ಆಗಿಲ್ಲ. ತುಂಬಾ ಜನಗಳು ಬಿಸಿ ಇದ್ದಾರೆ ನೋಡಿ, ಎಲ್ಲರೂ ಕೂಡ ಬಿಸಿ ಇದ್ದಾರೆ, ಯಾರು ಕೂಡ ಫ್ರೀ ಇಲ್ಲ. ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ತುಂಬಾ ಜನ ಮಾತಾಡ್ಸಿದ್ರು, ತುಂಬಾ ಜನ ಕರೆದ್ರು, ನಾನ್ ಮಾತಾಡ್ತೀನಿ ಬನ್ನಿ, ನಾನ್ ಮಾತಾಡ್ತೀನಿ ಅಂತ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ರಂಗನಾಥ್. ರಂಗನಾಥ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಕೆಲಸ? 3 ವರ್ಷದಿಂದ. 3 ವರ್ಷದಿಂದ ಮಾಡ್ತಾ ಇದ್ದೀರಾ? 3 ವರ್ಷದಿಂದ ಇಲ್ಲಿ ಡೈಲಿ ನೈಟ್ ಎಲ್ಲ ಮಾಡ್ತೀರಾ? 24 ಅವರ್ಸ್ ಇಲ್ಲ 9 ಅವರ್ಸ್? ನೈಟ್ ಡ್ಯೂಟಿ ಮಾಡ್ಕೊಂಡು ಹೋಗ್ತೀವಿ. ನೈಟ್ ಮಾಡ್ಕೊಂಡು ಹೋಗ್ತೀರಾ? ಇವಾಗ ಮಾರ್ನಿಂಗ್ ಬಂದು ನೈಟ್ ತನಕ ಎಲ್ಲ ಇರ್ತೀರಾ? ಅದ್ರಲ್ಲಿ ಮನೆ ಹೋಗ್ತೀರಾ, ಮತ್ತೆ ಬೇರೆ ಬರ್ತಾರಾ? ನೈಟ್ ಡ್ಯೂಟಿನೂ ಇರ್ತಾರೆ? ಹೌದಾ, ಓಕೆ.